Sahakutubbhanam Gotradosaham Anjatla Gotradosaham Anjalamya Malamya Sahakutubbhanam Rameshna Mansi Gotradosaham Maniratnam Manasandi Namadesam Namadesam Sahakutubbhanam Palral Gotradosaham Sahakutubbhanam Ramaya Ramabhadraya Ramachandraya Vedase Raghunathaya Nathaya Sitaya Matye Namaha Alaya Mastantaka Rajan Rajan Parayanamasi Parayanase Shatamanam Bhavate Shataivaha Angina Sekyam Devabhyam Visidatmaha Stivate ಇಲ್ಲ ಇಲ್ಲಿದ್ದೀರಿ ಪರವಾಗಿಲ್ಲ ಪರವಾಗಿಲ್ಲ ಇದೀವಿ ಎಲ್ರಿಗೂ ನಮಸ್ಕಾರ. ಈ ದಿನ ಶುಭ ದಿನ ಅಂತ ನಮ್ಮ ಮುಳಬಾಲ್ ತಾಲೂಕು ಮುಷ್ಟೂರು ಪಂಚಾಯಿತಿ ಕಡಗಾನಹಳ್ಳಿ ಮತ್ತು ಕಡಗಾನಹಳ್ಳಿ ಕ್ರಾಸ್ ಇಲ್ಲಿ ಒಂದು ಕೋದಂಡರಾಮಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ. ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಂಡು ಆ ದೇವರ ಆಶೀರ್ವಾದ ಪಡ್ಕೊಂಡು, ಮುಖ್ಯವಾಗಿ ನಮ್ಮ ಕಡಗಾನಹಳ್ಳಿ ಗ್ರಾಮ ಮತ್ತು ಪೆದ್ದೂರು ಕ್ರಾಸು ಒಂದು ಗ್ರಾಮಸ್ಥರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ ಮತ್ತು ಶುಭಾಶಯಗಳು ಹೇಳೋಕ್ಕೆ ಕೇಳ್ತೀನಿ. ಯಾಕಂದರೆ ಅವರ ಶ್ರಮೆ ಮೂರು ವರ್ಷದಿಂದ ಅವರ ಶ್ರಮೆ ಇವತ್ತು ಆ ದೇವರ ವಾಸದಿಂದ ಒಳ್ಳೆಯ ಒಂದು ದೇವಸ್ಥಾನ ಆಗಿದೆ. ಇವತ್ತು ದಿನ ಸುಮಾರು 30-40 ಹಳ್ಳಿಗಳಿಂದ ಈ ದೇವಸ್ಥಾನ ಮುಂದೆ ಹೋಗಬೇಕು. ಬರೋವಾಗ ದೇವರ ದರ್ಶನ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗತ್ತೆ ಎಲ್ರಿಗೂ. ಆ ಥರ ಇವತ್ತು ನಮ್ಮ ಕಡಗಾನಹಳ್ಳಿ ಗ್ರಾಮಸ್ಥರು ಒಳ್ಳೆಯ ದೇವಸ್ಥಾನವನ್ನು ಕಟ್ಟಿ ಎಲ್ರಿಗೂ ಆ ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತು ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಿದೆ. ಎಲ್ಲ ಭಕ್ತಾದಿಗಳು ಸಹ ಆ ದೇವರ ಆಶೀರ್ವಾದದಿಂದ ಒಳ್ಳೆ ಆರೋಗ್ಯ ಇರಲಿ, ಒಳ್ಳೆ ಮಳೆ ಬೀಳಲಿ, ಒಳ್ಳೆ ಬೆಲೆ ಆಗಲಿ, ರೈತರು ಎಲ್ಲರೂ ಚೆನ್ನಾಗಿರಬೇಕು. ನಾವು ಗಡಿ ಭಾಗದಲ್ಲಿರೋ ರೈತರು ಎಲ್ಲ ಇಲ್ಲಿರೋರಂಥ ರೈತರು ಇವತ್ತೊಂದು ಶುಭ ದಿನ ಅಂದರೆ ಪ್ರತಿಷ್ಠಾಪನಾ ದಿನವೇ ಮಳೆ ಬರ್ತದೆ. ನಾವು ಅನ್ನೋದು ದೇವ್ರಿಗೆ ಒಳ್ಳೆ ಮಳೆ ಬೀಳಬೇಕು, ರೈತರೆಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಅದೊಂದು ಆ ದೇವರಿಗೆ ಎಷ್ಟು ಇವರು ಶ್ರಮ ಬಿದ್ದಿದೆ ಅಂತ ಇವತ್ತು ಗೊತ್ತಾಯಿತು. ಎಲ್ಲ ನಮ್ಮ ಗ್ರಾಮಸ್ಥರು ಎಷ್ಟು ಶ್ರಮ ಬಿದ್ದಿದ್ದಾರೆ ಅಂತ ಇವಾಗ ಗೊತ್ತಾಯಿತು. ಎಲ್ಲ ಒಂದಾಗಿ, ಎಲ್ಲ ಯಾವುದೇ ಒಂದು ರಾಜಕೀಯ ಇಲ್ದಿರ ಎಲ್ಲರೂ ಒಂದಾಗಿ ನಮ್ಮ ಊರಿಗೆ ಒಂದು ದೇವಸ್ಥಾನ ಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಇವತ್ತು ದೇವಸ್ಥಾನವನ್ನು ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೆ ನಿಜವಾಗ್ಲೂ ಎಲ್ಲರೂ ಭಕ್ತಾದಿಗಳು ಬಂದು ಎಲ್ಲರೂ ದರ್ಶನ ಮಾಡಿಕೊಂಡು ಎಲ್ಲರೂ ಆ ದೇವರ ಪ್ರಾರ್ಥನೆ ಮಾಡಿ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲ ಮಕ್ಕಳು ಎಜುಕೇಷನು ಚೆನ್ನಾಗಿರಬೇಕು, ಎಲ್ಲದರಲ್ಲೂ ಸಹ ದೇವರ ಆಶೀರ್ವಾದ ಇರಬೇಕು. ಇವತ್ತು ಈ ದಾನಿಗಳು ಅಂದರು ಎಲ್ಲ ದಾನಿಗಳು ಸಹ ಇದಕ್ಕೆ ಮಾಡಿರುವಂಥ ಅವ್ರಿಗೂ ಆ ದೇವರ ಆಶೀರ್ವಾದ ಇರಲಿ. ಮುಖ್ಯವಾಗಿ ನಮ್ಮ ಶಾಸಕರಾದ ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು, ಅವರು ಬೇರೆ ಕೆಲಸಗಳಿಂದ ಬರೋಕ್ಕಾಗಲಿಲ್ಲ. ನಾಳೆ ಬಂದು ಆ ದೇವರ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಗ್ರಾಮಸ್ಥರ ಹತ್ರ ಮಾತಾಡಿಕೊಂಡು ಹೋಗೋಕ್ಕೆ ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ. ಇವತ್ತು ನೀವು ಹೋಗಿ ಅಲ್ಲಿ ಪೂಜೆ ಹತ್ರ ಹೋಗಿ ಆ ದೇವರ ಆಶೀರ್ವಾದ ಪಡ್ಕೊಂಬರ್ಬೇಕು ಎಲ್ಲರೂ ಹೋಗಿ ಅಂತ ಹೇಳ್ತು ಬಂದಿದ್ದೀವಿ. ಇವತ್ತು ದೇವರ ದರ್ಶನ ಮಾಡಿದ್ದೀವಿ, ಒಳ್ಳೆಯದು. ಆ ಕಲಾ ನೋಡಿದ್ರೆ ದೇವರಲ್ಲಿ ನೋಡಿದ್ರೆ ನಿಜವಾಗ್ಲೂ
ಎಷ್ಟು ಚೆನ್ನಾಗಿದೆಯೋ, ಎಷ್ಟು ನನಗೆ ಒಂದು 5 ನಿಮಿಷ ನಾನು ಹಂಗೆ ದೇವ್ರನ್ನ ನೋಡ್ಕೊಂಡಿದ್ದೆ. ಆ ಥರ ಎಲ್ಲಿ ಇಲ್ಲ ನೋಡು, ಆ ಥರ ದೊಡ್ಡದಾಗಿ ಒಂದು ಚೆನ್ನಾಗಿ ನೀಟಾಗಿ ಎಲ್ಲದನ್ನು ದೇವಸ್ಥಾನದಲ್ಲಿ ಎಲ್ಲ ಸಹ ಅವರ ಶ್ರಮದಿಂದ ಅವ್ರ ಕಷ್ಟದಿಂದ ಇವತ್ತು ಇಷ್ಟು ದೊಡ್ಡದಾಗಿ ದೇವಸ್ಥಾನ ಕಟ್ಟಿ ನಮ್ಮ ಎಲ್ಲ ಹಳ್ಳಿಗಳಿಗೂ ಸಹ ಒಳ್ಳೇದಾಗಲಿ, ನಮ್ಮ ಪಂಚಾಯತಿ ಒಳ್ಳೇದಾಗಲಿ, ನಮ್ಮ ತಾಲೂಕು ಒಳ್ಳೇದಾಗಲಿ ಅಂತೇಳಿ ಅವರ ಶ್ರಮೆಯಿಂದ ಎಲ್ಲ ಗ್ರಾಮಸ್ಥರು ಎಲ್ರಿಗೂ ಸಹ ಅವರು ಮಾಡಿರುವಂಥ ಒಂದು ಒಳ್ಳೆಯ ಕೆಲಸಕ್ಕೆ ಆ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಇವತ್ತೊಂದು ನಾವೊಂದು ಆ ದೇವರ ದರ್ಶನ ಮಾಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಎಲ್ಲ ನಾಯಕರು, ಮುಖಂಡರು, ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ಪಡ್ಕೊಂಡು ಇವತ್ತು ಬಂದಿದ್ದೇವೆ. ಅದಕ್ಕೆ ನಮ್ಮ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀವತಿ ನಿಂಗ್ಲಿ ಗ್ರಾಮ ಪಂಚಾಯತಿ ಮತ್ತು ರಾಮಚಂದ್ರ ಅವರು, ಮಂಜುನಾಥ್ ಶೆಟ್ಟಿ, MS ನಾರಾಯಣನವರು, MGR ರಾಮಚಂದ್ರನವರು ಮತ್ತು ಎಲ್ಲ ಗ್ರಾಮಸ್ಥರು, ಒಬ್ಬರ ಹೆಸರಲ್ಲ ಎಲ್ಲ ಗ್ರಾಮಸ್ಥರು, ರೈತ ಬಾಂಧವರು ಎಲ್ಲರೂ ಬಂದು ಈ ಒಂದು ಪೂಜಾ ಕಾರ್ಯಕ್ರಮ ಬಂದು ಇವತ್ತು ಎಲ್ಲರೂ ಇದು ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಲಿಕ್ಕೆ ಅಂತೇಳಿ 4 ಮಾತು ಮುಗಿಸ್ತೀವಿ. ದೇವಸ್ಥಾನ ಕಟ್ಟೋ ಟೈಮಲ್ಲಿ ಕೂಡ ಬಂದಿದ್ದೀವಿ, ನೋಡಿದ್ದೀವಿ. ಇವತ್ತು ನಮ್ಗೆ ಖುಷಿ ಆಗ್ತಾ ಇದೆ. ಎಲ್ಲ ಅಂತ ಇದಕ್ಕೆ ಊರಿನ ಮುಖ್ಯವಾಗಿ ಊರಿನ ಗ್ರಾಮಸ್ಥರು ಇದಕ್ಕೆ ಒಂದು ಶ್ರಮೆ, ಅದರಲ್ಲಿ ದಾನಿ ಮಾಡಿದ ದಾನಿಗಳಿದ್ರು ಅವ್ರಿಗೂ ದೇವರು ಒಳ್ಳೇದಾಗಲಿ, ಎಲ್ಲರೂ ದೇವರು ಒಳ್ಳೇದಾಗಲಿ, ನಾವು ಮತ್ತು ದಾನಿಗಳು ಮತ್ತು ನಮ್ಮ ಊರಿನ ಗ್ರಾಮಸ್ಥರು, ರೈತರು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವರ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಚೆನ್ನಾಗಿದೆ ದೇವಸ್ಥಾನ, ಎಲ್ರಿಗೂ ಒಳ್ಳೇದಾಗತ್ತೆ. ಯಾಕಂದರೆ ಬರುವಂಥ ರೋಡ್ ದಾರಿಯಲ್ಲಿ ಇವತ್ತು ನಮ್ಗೆ ಬೇಕಾಗಿತ್ತು ಒಂದು ದೇವಸ್ಥಾನ, ಒಳ್ಳೆಯ ಜಾಗದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ನಾವು ಚಿಕ್ಕವನಿಂದನೂ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಬರಬೇಕಂದ್ರೂ ಈ ಥರ ಇಲ್ಲ ಒಳ್ಳೆಯ ಒಂದು ದೇವಸ್ಥಾನ ಇತ್ತು. ಇವತ್ತು ನೋಡಿ, ಇವತ್ತು ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಹೇಳೋದು. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಈ ಪದ್ದೂರಿಂದ ಇರ್ಬೋದು, ನಗವಾರದಿಂದ ಇರ್ಬೋದು, ಹೆಬ್ಡಿಯಿಂದ ಇರ್ಬೋದು, ನೆಲ್ಲಿಯಿಂದ ಎಲ್ಲ ಬಂದು ಇಲ್ಲಿ ದೇವರ ಆಶೀರ್ವಾದ ಬಂದು ಈ ಜೀರ್ಣೋದ್ಧಾರವನ್ನು ಯಶಸ್ವಿ ಮಾಡಿ ಎಲ್ಲರೂ ಸಂತೋಷಪಟ್ಟಿದ್ದಾರೆ. ಹಾಗೂ ಇಲ್ಲಿ ದಾನಿಗಳಾದ ಎಲ್ಲರೂ ಸಹ ಕೈ ಜೋಡಿಸಿ ಅವರು ಆದಷ್ಟು ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಕಡೆಯಿಂದ ವಂದನೆಗಳು. ಹಾಗೂ ಇಲ್ಲಿ ನಮ್ಮ ಹೊಸಕೋಟೆ ರಾಜಣ್ಣ ಅಂತ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೂ ದೇವಸ್ಥಾನ ಕಮಿಟಿ ಪರವಾಗಿ, ನಮ್ಮ ಪರವಾಗಿ, ನಮ್ಮ ಸತ್ಯಾನವರ ಪರವಾಗಿ, ಎಲ್ಲರ ಪರವಾಗಿ 2 ಮಾತನ್ನು ಕಡಿಗಾಣಲ್ಲಿ ಕ್ರಾಸ್ ಅಂದರೆ ಎಲ್ಲ ಗ್ರಾಮಸ್ಥರು ಸೇರುವಂಥ ಒಂದು ಜಾಗ ಇದೆ. ಅದಕ್ಕೆ ಈ ಕಡಿಗಾಣ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ರಾಮ, ಸೀತಾ, ಲಕ್ಷ್ಮಣ ಮತ್ತು ಹನುಮಂತನ ದೇವಸ್ಥಾನ ಕಟ್ಟಿದ್ದಾರೆ. ಗ್ರಾಮಸ್ಥರಿಗೆಲ್ಲರಿಗೂ ಮತ್ತು ದಾನಿಗಳಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಶಾಸಕರು ಇವತ್ತು ಬರಬೇಕಾಗಿತ್ತು, ಕೆಲವು ಕಾರಣಗಳಿಂದ ಅವ್ರು ಬರಲಿಲ್ಲ. ನಾಳೆ ಬರ್ತೀವಿ ಅಂತ ಹೇಳಿದ್ರು. ಇವತ್ತು ಬಂದಿದ್ದೀವಿ, ನಾಳೆ ನಾವೆಲ್ಲ ಹೋಗೋಣ ಅಂತ ಹೇಳಿದ್ದಾರೆ. ನಾಳೆ ಬರ್ತಾರೆ. ಹಾಗೆಯೇ ಈ ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮುಖ್ಯವಾಗಿ ಇಲ್ಲಿ ಇವಾಗ ದೇವಸ್ಥಾನ, ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ. ಇವತ್ತು ದಿನ 48 ದಿವಸನೂ ಪೂಜೆ, ಅಭಿಷೇಕ ಎಲ್ಲ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಅಭಿಷೇಕ ಆಗಲಿ, ಅಲಂಕಾರ ಮಾಡ್ತಾರೆ, ಪೂಜೆ ಆಗಲಿ, ಎಲ್ಲರೂ ಬಂದು 48 ದಿನ ಕೂಡ ಪೂಜೆ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡ್ಕೊಳ್ಬೇಕು. ಮತ್ತು ಗ್ರಾಮಸ್ಥರು ಇವಾಗ ಹೇಳಿದಾಗ 48 ದಿವಸನೂ ಪೂಜೆ ಕಾರ್ಯಕ್ರಮ ಇರುತ್ತೆ ಅಂತೇಳಿ ಅದಕ್ಕೆ ಎಲ್ಲ ಬಂದು ಪಲ್ಲಕ್ಕಿನೂ ಇರುತ್ತೆ, ಅನೇಕ ಕಾರ್ಯಕ್ರಮಗಳಿರುತ್ತೆ. ಅವರು ಅದನ್ನು ಅನೌನ್ಸ್ ಮಾಡ್ತಾರೆ. ಒಳ್ಳೆಯ ಶುಭ ದಿನ, ಒಳ್ಳೆಯ ಶುಭ ದಿನ. ಎಲ್ಲ ಯುವಕರು, ಹಿರಿಯರು, ಮುಖಂಡರು ಮತ್ತು ನಮ್ಮ ರೈತ ಬಾಂಧವರು ಎಲ್ಲ ಸೇರಿ ಇವತ್ತು ನಾವು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಇವಾಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.